ನೋಡಿ ಅದನ್ನು ಮಾಧ್ಯಮದವ್ರಿಗೂ ತಮಗೂ ಒಂದು ಮಾಹಿತಿ ಇದೆ ಯಾರು ಅನ್ನೋದನ್ನು ಈಗಾಗಲೇ ಒಂದು ಅಂದಾಜು ಬಂದಿದೆ. ಕಾಂಗ್ರೆಸ್ ನಾಯಕರುಗಳಿಗೆ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಆ ಮಹಾನ್ ನಾಯಕ ಯಾರು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೊಂದು ಐಡಿಯಾ ಇದೆ. ಆದರೆ ಇದೆಲ್ಲವುದನ್ನು ಕೂಡ ಸಾಕ್ಷಾತ್ತು ಅಸೆಂಬ್ಲಿನೇ ವೇದಿಕೆಯಾಗಿ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ ಅಸೆಂಬ್ಲಿ ಸಾಕ್ಷಿಯಾಗಿ ಅಸೆಂಬ್ಲಿ ಒಳಗಡೆನೇ ಇವತ್ತು ಅವ್ರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂಥೇಳಿ, ಅವ್ರ ಮಗನ ವಿಷಯದಲ್ಲಿ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂಥೇಳಿ, 48 ಮಂದಿ ಶಾಸಕರ ಮೇಲೆ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂತಂದರೆ ರಾಜಕೀಯ ಎಷ್ಟು ಹೀನಾಯ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಅಧಿಕಾರಕ್ಕೋಸ್ಕರ ಇವತ್ತು ಏನು ಬೇಕಾದರೂ ಕೂಡ ಮಾಡಲಿಕ್ಕೆ ಕೆಲವೊಬ್ಬರು ತಯಾರಾಗಿಬಿಟ್ಟಿದ್ದಾರೆ ಅನ್ನೋದು ವಿಚಾರ. ಆದರೆ ಇವತ್ತು ಆ ಮಹಾನಾಯಕರು ಯಾರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಇದೆಲ್ಲವುದನ್ನು ಕೂಡ ರಾಜಣ್ಣವರು ಕೂಡ ಬಾಯ್ಬಿಟ್ಟು ಆ ಹೆಸರನ್ನು ಹೇಳಲಿಕ್ಕೆ ಅವರು ಹೋಗಲಿಲ್ಲ. ಇವತ್ತು ನಾವು ಕಂಪ್ಲೇಂಟ್ ಕೊಡ್ತೀವಿ, ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಅವ್ರ ಪಕ್ಷದವರೇ ಮಾಡಿದ್ದಾರೆ ಅಥವಾ ಇನ್ಯಾರು ಮಾಡಿದ್ದಾರೆ, ಈ ಎಲ್ಲ ವಿಚಾರಗಳು ಹೊರಗಡೆ ಬರಬೇಕು ಅಂತಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಅವರು ತಕ್ಷಣ CBIಗೆ ಇನ್ವೆಸ್ಟಿಗೇಷನ್ಗೆ ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಾನು ಹೇಳ್ತಾ ಇರೋದು, ನೀವು CBI ಕೊಡ್ತೀರಾ ಅಥವಾ ಸಿಟ್ಟಿಂಗ್ ಒಬ್ಬ ಹೈಕೋರ್ಟ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡ್ತೀರಾ, ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆಂಟಾಗಿ ಒಂದು ತನಿಖೆಯನ್ನು ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ತಕ್ಷಣ ಒಂದು ಕ್ಷಣ ಕೂಡ ಅವರು ಆಲಸ್ಯ ಮಾಡಿದ್ದೇನೆ ಅವರು ಇದನ್ನು ಕ್ರಮ ಕೈಗೊಳ್ಳಬೇಕು. ಇದ್ರ ಮೂಲಕ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಇಡೀ ರಾಜ್ಯದ ಜನರಿಗೆ ಅವ್ರು ತಿಳಿಸಬೇಕು. ಅಲ್ಲ ಸರ್, ಸಿದ್ದರಾಮಯ್ಯನವರು ಕೆಳಗಿಳಿಸೋ ಸಲುವಾಗಿ ಈ ರೀತಿ ಆಗ್ತಾ ಇದೆ, ಹನಿ ಟ್ರ್ಯಾಪ್ಗಳು ಆಗ್ತಾ ಇದ್ದಾವೆ, ಈ ರೀತಿ ರಣತಂತ್ರ ಆಗ್ತಾ ಇದೆ ಸರ್. ನೋಡಿ, ಇವತ್ತು ರಾಜಕೀಯದಲ್ಲಿ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದಕ್ಕೆ ಮಾಡ್ತಾ ಇದ್ದಾರೆ ಅಥವಾ ಇನ್ನೊಬ್ಬರು ಯಾರಾದರೂ ಕುರ್ಚಿ ಮೇಲೆ ಕೂತ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳು ತನಿಖೆಯಿಂದನೇ ಹೊರಗಡೆ ಬರಬೇಕು. ತನಿಖೆ ಗಂಭೀರವಾಗಿ, ಪ್ರಾಮಾಣಿಕವಾಗಿ, ಅತ್ಯಂತ ಒಂದು ಪಾರದರ್ಶಕವಾಗಿ ಒಂದು ತನಿಖೆಯನ್ನು ಮುಖ್ಯಮಂತ್ರಿಗಳು ಇವತ್ತೇ ಅವರು ಆದೇಶ ಮಾಡುವಂಥ ಒಂದು ಕೆಲಸಕ್ಕೆ ಅವ್ರು ಕೈ ಹಾಕಬೇಕು.